ಇನ್ನು ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು ವಿಮಾನ ಪ್ರಯಾಣ ದುಬಾರಿಯಾಗಿದೆ. ವಿಮಾನದ ಟಿಕೆಟ್ ದರವನ್ನ ಇಂಡಿಗೋ ವಿಮಾನ ಸಂಸ್ಥೆ ಜಾಸ್ತಿ ಮಾಡಿದೆ. ಇವತ್ತು ಮಧ್ಯರಾತ್ರಿಯಿಂದಲೇ ಇಂಡಿಗೋ ನೂತನ ದರ ಅನ್ವಯ ಆಗತ್ತೆ. ಭಾರತದೊಳಗೆ ಪ್ರಯಾಣಿಸುವ ಪ್ರತಿ ಟಿಕೆಟ್ ಬುಕಿಂಗ್ ಮೇಲೆ 425 ರೂಪಾಯಿ ಜಾಸ್ತಿ ಆಗಿದೆ. ಭಾರತದ ನೆರೆಹೊರೆ ದೇಶಗಳಿಗೆ ತಲುಪೋದಕ್ಕೆ 425 ರೂಪಾಯಿ ದರ ಹೆಚ್ಚಳ ಮಾಡಲಾಗಿದೆ. ಈ ಮಿಡಲ್ ಈಸ್ಟ್ ದೇಶಗಳಿಗೆ ಹೋಗಬೇಕು ಅಂತ ಅಂದ್ರೆ ಆ ಪ್ರಯಾಣಿಕರಿಗೆ 900 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಇನ್ನು ಸೌತ್ ಈಸ್ಟ್ ಏಷ್ಯಾ ಮತ್ತು ಚೀನಾಗೆ ತೆರಳುವುದಕ್ಕೆ 1800 ರೂಪಾಯಿ ಜಾಸ್ತಿ ಆಗಿದೆ. ಆಫ್ರಿಕಾ ದೇಶಗಳಿಗೆ ಸಂಚರಿಸುವ ಪ್ರಯಾಣಿಕರು 1800 ರೂಪಾಯಿಯನ್ನ ಕೊಡಬೇಕಾಗತ್ತೆ, ಅವರಿಗೆ ಚಾರ್ಜ್ ಮಾಡಲಾಗ್ತಾ ಇದೆ. ಇನ್ನು ಯುರೋಪ್ ದೇಶಗಳಿಗೆ ಹೋಗಬೇಕು ಅಂತ ಅಂದ್ರೆ 2300 ರೂಪಾಯಿ ಹೆಚ್ಚುವರಿ ದರವನ್ನ ಕೊಡಬೇಕು. ಇದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್. ವಿಮಾನ ಪ್ರಯಾಣದ ದರವನ್ನು ಏರಿಕೆ ಮಾಡಲಾಗಿದೆ. ಇಂಡಿಗೋ ವಿಮಾನ ಸಂಸ್ಥೆ ಈ ಒಂದು ಟಿಕೆಟ್ ಪ್ರೈಸ್ಗಳನ್ನು ಜಾಸ್ತಿ ಮಾಡಿದೆ. ಸೊ ಫ್ಲೈಟ್ ಟಿಕೆಟ್ಸ್ ಏನಿದೆ ಅದರ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅಂದರೆ ಭಾರತದೊಳಗೆ ಹೋಗಬೇಕು ಅಂತಂದರೆ 425 ರೂಪಾಯಿ ಜಾಸ್ತಿ ಕೊಡಬೇಕು, ಅಥವಾ ನೆರೆಹೊರೆ ದೇಶಗಳಿಗೆ ಹೋಗಬೇಕು ಅಂತಂದ್ರೂ ಕೂಡ 425 ರೂಪಾಯಿ ಜಾಸ್ತಿ ಕೊಡಬೇಕು. ಆಮೇಲೆ ಈ ಮಿಡಿಲ್ ಈಸ್ಟ್ ದೇಶಗಳಿಗೆ ಹೋಗುವಂಥವ್ರು 900 ರೂಪಾಯಿ ಜಾಸ್ತಿ ಪೇ ಮಾಡಬೇಕಾಗತ್ತೆ. ಸೌತ್ ಈಸ್ಟ್ ಏಷ್ಯಾ ಹಾಗೆಯೇ ಚೀನಾಗೆ ಹೋಗುವಂಥ ಪ್ರಯಾಣಿಕರು 1800 ರೂಪಾಯಿ ಕೊಡಬೇಕು. ಆಮೇಲೆ ಆಫ್ರಿಕಾ ದೇಶಗಳಿಗೆ ಸಂಚರಿಸುವ ಪ್ರಯಾಣಿಕರಿಗೂ ಕೂಡ ಸೇಮ್ 1800 ರೂಪಾಯಿ. ಇನ್ನು ಈ ಯುರೋಪ್ ದೇಶಗಳಿಗೆ ಹೋಗಬೇಕಾದ್ರೆ 2300 ರೂಪಾಯಿ ಹೆಚ್ಚುವರಿ ದರವನ್ನು ಪಾವತಿ ಮಾಡಬೇಕಾಗತ್ತೆ. ಮಹೇಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಮಹೇಶ್, ಈಗ ಆಲ್ರೆಡಿ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟು ತಡ್ತಾ ಇದೆ, ಸಿಲಿಂಡರ್ಗಳ ಕೊರತೆ, ಸಿಕ್ಕಾಪಟ್ಟೆ ಹೊಡೆತ ಬೀಳ್ತಾ ಇದೆ. ಇದೆಲ್ಲದರ ನಡುವೆ ಇಂಡಿಗೋ ವಿಮಾನ ಸಂಸ್ಥೆ ಏನಿದೆ ಟಿಕೆಟ್ ಪ್ರೈಸ್ಗಳನ್ನು ಜಾಸ್ತಿ ಮಾಡಿರೋದು. ಎಸ್ ಪ್ರಭು, ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತ ಯುದ್ಧ ಈಗ ಸಿಲಿಂಡರ್ಗೆ ಬಿಸಿ ಮುಟ್ಟಿತ್ತು. ಈಗ ಮತ್ತೊಂದು ಶಾಖನ ವಿಮಾನಯಾನ ಸಂಸ್ಥೆ ಕೊಟ್ಟಿರುವಂತದ್ದು. ಅಂದ್ರೆ ದೇಶದ 75ಕ್ಕಿಂತ ಹೆಚ್ಚು ಭಾಗಾಂಶವನ್ನ ಹೊಂದಿರುವಂತ ಇಂಡಿಗೋ ಏರ್ ಲೈನ್ಸ್ ಏನಿದೆ, ಈಗ ತನ್ನ ಪ್ರಯಾಣಿಕರಿಗೆ ಶಾಕಿಂಗ್ ಸುದ್ದಿ ಕೊಟ್ಟಿರುವಂತದ್ದು. ಮತ್ತೆ ಈ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆ ಸುಮಾರು 80ಕ್ಕಿಂತ ಹೆಚ್ಚು ದೇಶಗಳಿಂದ ಏನು ಕನೆಕ್ಟಿವಿಟಿ ಹೊಂದಿರುವಂತದ್ದು. ಹಾಗಾಗಿ ದೇಶದ ಅತಿ ದೊಡ್ಡ ಸಂಸ್ಥೆ ವಿಮಾನಯಾನ ಸಂಸ್ಥೆ ಇಂಡಿಗೋ ಸಂಸ್ಥೆ. ಇದನ್ನೇ ಪ್ರಯಾಣಿಕರು ಅವಲಂಬಿಸಿ ಸಾಕಷ್ಟು ಪ್ರಯಾಣವನ್ನು ಸಹ ಹೆಚ್ಚಿನ ಬಾರಿಗೆ ಪ್ರಯಾಣ ಬೆಳೆಸಿರುವಂತದ್ದು. ಹೀಗಾಗಿ ಏನ್ ಕಚ್ಚಾ ತೈಲ ಏರಿಕೆಯಿಂದಾಗಿ ಜೆಟ್ ಫ್ಯೂಲ್ ಸಾಮಾನ್ಯ ದರಕ್ಕೆ ಸಿಗದೆ ಇರೋದ್ರಿಂದ ವಿಮಾನಯಾನದ ದರವನ್ನು ಸಹ ಈಗ ಹೆಚ್ಚಿಗೆ ಮಾಡಿರುವಂತದ್ದು. ಹಾಗಾಗಿ ಫ್ಲೈಟ್ ನಲ್ಲಿ ಎಸಿಯಲ್ಲಿ ಹೋಗ್ಬೇಕಾಗಿರುವಂತಹ ಗ್ರಾಹಕರಿಗೆ ಈಗ ಫ್ಲೈಟ್ ಎಸಿಯಲ್ಲೂ ಸಹ ಬಿಸಿ ಮುಟ್ಟೋದಂತೂ ಕನ್ಫರ್ಮ್ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಮಧ್ಯರಾತ್ರಿಯಿಂದನೇ ಹೊಸ ದರ ಪಟ್ಟಿ ಈಗ ಅನ್ವಯ ಆಗುವಂತದ್ದು. ತನ್ನ ಎಕ್ಸ್ ಖಾತೆ ಮತ್ತೆ ಅಧಿಕೃತ ಎಕ್ಸ್ ಖಾತೆ ಆಗಿರುವಂತಹ ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯ ಅಧಿಕೃತವಾದಂತ ಎಕ್ಸ್ ಖಾತೆಯಲ್ಲಿ ಈ ಹೊಸ ದರದ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿರುವಂತದ್ದು. ಮಿಡಲ್ ಈಸ್ಟ್ ದೇಶಗಳಿಗೆ ಸಂಚರಿಸುವ ಪ್ರಯಾಣಿಕರಿಗೆ 900 ಏರಿಕೆ ಆಗುತ್ತೆ. ಮತ್ತೆ ಸೌತ್ ಈಸ್ಟ್ ಏಷ್ಯಾ ಮತ್ತೆ ಚೀನಾಗೆ 1800 ರೂಗಳನ್ನ ಏರಿಕೆ ಮಾಡಿದೆ. ಮತ್ತೆ ಆಫ್ರಿಕಾದ ಇತರೆ ದೇಶಗಳಿಗೆ ಹೋಗ್ಬೇಕಾದ್ರೆ 1800 ರೂಗಳನ್ನ ಹೆಚ್ಚುವರಿಯಾಗಿ ಚಾರ್ಜ್ ಮಾಡಿರುವಂತ. ಮತ್ತೆ ಯುರೋಪ್ ದೇಶಗಳಿಗೆ ಹೆಚ್ಚುವರಿಯಾಗಿ 2300 ರೂಗಳನ್ನ ಏರಿಕೆ ಮಾಡಿ ಈಗ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಈ ವಿಮಾನಯಾನ ಸಂಸ್ಥೆ ಜೊತೆಗೆ ಇನ್ನಿತರ ವಿಮಾನಯಾನ ಸಂಸ್ಥೆಗಳು ಸಹ ದರ ಏರಿಕೆ ಮಾಡುತ್ತಾ ಇಲ್ಲ ಸಹಜ ಸ್ಥಿತಿಯಲ್ಲೇ ಮುಂದುವರಿಯುತ್ತಾ, ಇಲ್ಲಾಂದ್ರೆ ಪ್ರಯಾಣಿಕರಿಗೆ ರಿಲೀಫ್ ಕೊಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಮಹೇಶ್.